ಶುರಂ ಹಾಗೂ SP ಕ್ರಿಯೇಷನ್ಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಒಂದು ಪ್ರಶ್ನೆ ಪತ್ರಿಕೆ ಇದೆ, ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದೆ. ನಿಮ್ಮ ನಾಳೆ ನಡೀತಕ್ಕಂಥ ಎಕ್ಸಾಮ್ಗೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಇಲ್ಲಿಂದ ಪ್ರಶ್ನೆಗಳನ್ನು ಸಹಿತ ತಾವೇನು ಮಾಡ್ಬೋದು, ಗೆಸ್ ಮಾಡ್ಬೋದು. ಅಂದರೆ ಈ ಥರದ ಪ್ರಶ್ನೆಗಳ ಸ್ವರೂಪ ಬರ್ತದೆ ಅನ್ನತಕ್ಕಂಥ ಐಡಿಯಾ ಕೂಡ ಸಿಗ್ತದೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದಿತ್ತು, ಶಿಕ್ಷಿತ್ ಶಬ್ದಕ ವಿಲೋಮ್ ಶಬ್ದ ಅಂತ ಕೇಳಿದ್ದಾರೆ. ಸೊ ಬಿ ಅಶಿಕ್ಷಿತ, ಹೀಗೆ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಬೇಟಾ ಶब्द का स्त्रीलिंग रूप ಕೇಳಿದ್ದಾರೆ. ಸೂತ್ರ ಇದೆ ಎ ಬೇಟಿ. ನಿಮ್ನಲಿಖಿತ ಮೈಸೆ ಬಹುವಚನ ಶಬ್ದ ಅಂತ ಕೇಳಿದ್ದಾರೆ. ಆಯ್ಕೆಗಳಲ್ಲಿ ಡಿ ಕಿತಾಬೆ ಅಂತಕ್ಕಂಥದ್ದು ಬಹುವಚನ ಶಬ್ದ. ಚಲನಾ ಶಬ್ದ का ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ. ಸಿ ಚಲಾನ ಅಂತಕ್ಕಂಥದ್ದು ಸರಿ ಉತ್ತರ. ಪರ್ವತಾವಲಿ ಶಬ್ದ ಮೇ ಸಂಧಿ ಹೇ ಅಂತ ಕೇಳಿದ್ದಾರೆ. ಅದಿರೋದು ದೀರ್ಘ ಸಂಧಿಗೆ ಉದಾಹರಣೆ ಆಗದ. ನಿಮ್ನಲಿಖಿತ ಮೇ ತತ್ಪುರುಷ ಸಮಾಸ का ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಡಿ ರಾಜ ಅಂಶ ಅಂತಕ್ಕಂಥದ್ದು ತತ್ಪುರುಷ ಸಮಾಸ ಆಗದ. ಬಡ ಅಚ್ಚ ಸವಾಲ್ ಹೇ ಅಂತಕ್ಕಂಥದ್ದಿದೆ. ಸೊ ಈ ಚಿಹ್ನೆ ಬಂದ್ಬಿಟ್ಟು ವಿಸ್ಮಯಾದಿ ಬೋಧಕ, ಭಾವವಾಚಕ, ಭಾವಸೂಚಕ ಅಂತಲೂ ಕೂಡ ಕರೀತಾರೆ. ಅಬ್ದುಲ್ ಕಲಾಂ ಕ ಜನ್ಮ ರಾಮೇಶ್ವರ್ ಡ್ಯಾಶ್ ಹುವಾ ಅಂತ ಇದೆ. ಸೊ ಡಿ ಮೇ ಅಂತಕ್ಕಂಥದ್ದು ಮೇ ಕಾರಕ ಚಿಹ್ನೆ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಸಂಬಂಧೀಕರಣದಲ್ಲಿ ಅನುರೂಪದಲ್ಲಿ ಪ್ರಶ್ನೆ ಇದೆ. ಗಿಲ್ಲು ಕೆ ಪ್ರಿಯ ಲತಾ ಸೋಂಜು ಹಿ ಆದರೆ ಗಿಲ್ಲು ಕಾ ಪ್ರಿಯ ಖಾದ್ಯ ಕೇಳಿದ್ರೆ ಕಾಜು ಅಂತ ಬರೀರಿ. ಬಸಂತ್ ಅಹಿರ್ ಟೀಲಾ ಆದರೆ ಪಂಡಿತ್ ರಾಜ್ಕಿಶೋರ್ ಇರೋದು ಕಿಶನ್ಗಂಜ್. ಭೋಲಾ ಭಾಲಾ ಬಾಲಕೃಷ್ಣ, ಚುಗಲ್ಖೋರ್ ಅಂದರೆ ಬಲರಾಮ. ಕಾವೇರಿ ನದಿ ಹೇ ಜೋಗ ಜಲಪ್ರಪಾತ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆ ಇತ್ತು. ಲೇಖಕ್ ಪ್ರೇಮಚಂದ್ ಜಿ ಕೋ ದುಕಾನ್ ಮೇ ಕ್ಯಾ ನಜರ್ ಆಯಾ ಅಂತ ಇದೆ. ಸೊ ಉತ್ತರ ಇದೆ रंगदार गुलाबी सेब नजर आए. गिलहरी गर्मी के दिनों में कहाँ लेट जाती थी? आंसर ಇದೆ सुराही पर लेट जाती थी. बहाने बनाने का प्रमुख कारण क्या है ಅಂತ ಇದೆ. उत्तर आलस या आलस्य. भारत के खेत कैसे है? भारत के खेत हरे भरे और सुहाने है ಅಂತ ಬರೆದ್ರೆ 1 ಅಂಕಗಳನ್ನು ಕೊಡ್ತಾರೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ಪ್ರಶ್ನೆ 17 ಕೇಳಿದ್ರು ई गवर्नेंस क्या है ಅಂತ ಇದೆ. ಸೊ उत्तर सरकार के सभी कामकाज का विवरण, अभिलेख, सरकारी आदेश आदि को लोगों को सूचित करना ही ई गवर्नेंस कहलाता है. दुकानदार ने लेखक से क्या कहा? सो आंसर है बाबूजी बड़े मज़ेदार सेब आए हैं खास कश्मीर के, आप ले जाइए, खाकर तबीयत खुश हो जाएगी. ಮುಂದಿನ ಪ್ರಶ್ನೆ, बसंत राजकिशोर से 2 पैसे लेने से क्यों इनकार करता है? उत्तर इतो बसंत स्वाभिमानी था, वह मेहनत से पैसे कमाना चाहता था. पंडित राजकिशोर द्वारा दिए गए मुफ्त के पैसे वह भीख समझता था. बचेंद्री पाल का बचपन कैसे बीता? बचेंद्री का बचपन, बचेंद्री रोज 5 किलोमीटर पैदल चलकर स्कूल जाना पड़ता था. पर्वतारोहण प्रशिक्षण के दौरान कठोर परिश्रम करना पड़ता था. सिलाई करके पढ़ाई का खर्च जुटाया ಅಂತಕ್ಕಂಥ ಪಾಯಿಂಟ್ಸ್ಗಳಲ್ಲಿ ಇರಬೇಕು. मनुष्य के लिए सुख की प्राप्ति कब संभव है? समय बहुत अनमोल है, समय को नष्ट किए बिना काम करने से सुख की प्राप्ति होती है. यशोदा कृष्ण के क्रोध को कैसे शांत करती है? यशोदा क्रोधित कृष्ण को समझाती है कि बलराम जन्म से ही धूर्त और चुगलखोर है. मैं गोदन की कसम खाकर कहती हूँ कि मैं ही तुम्हारी माता हूँ और तुम मेरे पुत्र हो कहकर कृष्ण के क्रोध को यशोदा शांत करती है. शनि सौरमंडल का सबसे सुंदर ग्रह है कैसे ಅಂತ ಕೇಳಿದ್ರೆ ಸೊ ಈ ಉತ್ತರ ಬರೀಬೇಕು. शनि ग्रह के चारों ओर वलय दिखाई देते हैं. ये वलय अत्यंत विस्तृत और स्पष्ट है. शनि के इन वलयों या कंकणों ने इसे सौरमंडल का सर्वाधिक सुंदर ग्रह बनाया है. ಇನ್ನೊಂದು ಪ್ರಶ್ನೆ ಇತ್ತು, शनि एक अत्यंत ठंडा ग्रह है कैसे? शनि ग्रह सूर्य से पृथ्वी की अपेक्षा करीब 10 गुना अधिक दूर है, इसलिए वहाँ बहुत कम सूर्यता पहुँचता है. शनि के वायुमंडल का तापमान शून्य के नीचे 150 डिग्री सेंटीग्रेड के आसपास रहता है ಅಂತ ಬರೆದ್ರೆ ಮಾರ್ಕ್ಸ್ಗಳನ್ನು ಖಂಡಿತವಾಗಿ ಕೊಡ್ತಾರೆ. शास्त्र में सत्य बोलने का तरीका कैसे समझाया गया है? ಅಲ್ಲಿ ಬರಬೇಕಿತ್ತು ಸತ್ಯ ಬೋಲೋ ಜೋ दूसरों को प्रिय लगे, अप्रिय सत्य मत बोलो ಅಂತಕ್ಕಂಥದ್ದು. ಸತ್ಯಂ ಬ್ರೂಯಾತ ಪ್ರಿಯಂ ಬ್ರೂಯಾತ ನ ಬ್ರೂಯಾತ ಸತ್ಯಂ ಪ್ರಿಯಂ ಅಂತಕ್ಕಂಥ ವಾಕ್ಯ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. ಡೋಂಟ್ ವರಿ. सत्य के स्वरूप के बारे में लेखक के विचार स्पष्ट कीजिए ಅಂತ ಇದೆ. ಅಲ್ಲಿ सत्य ज्ञान की प्रतिलिपि है, आत्मा की वाणी है और दृष्टि की प्रतिबिंब है ಅಂತಕ್ಕಂಥದ್ದು 3 ಪಾಯಿಂಟ್ಸ್ ಬರೆದ್ರು ಕೂಡ ನಿಮಗೆ 2 ಅಂಕಗಳನ್ನು ಕೊಡ್ತಾರೆ. ಇನ್ನು ಗಿಲ್ಲು ಕೆ ಕಾರ್ಯಕಲಾಪದ ಪ್ರಶ್ನೆ ಬಂತು. ಸೊ ಯಾವೆಲ್ಲ ಪಾಯಿಂಟ್ಸ್ಗಳನ್ನು ಆ ಒಂದು ಪ್ರಶ್ನೆಗಳಲ್ಲಿ ಬರೀಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಇದೇ ಥರನಾಗಿರ್ತಕ್ಕ ನಾವು ತಮ್ಮ ಪಾಯಿಂಟ್ಸ್ಗಳು ಏನಾಗಬೇಕಪ್ಪ ಅಂದರೆ 3-4 ಪಾಯಿಂಟ್ಸ್ ಇದ್ದರೆ ಖಂಡಿತವಾಗಿ 3 ಅಂಕಗಳನ್ನು ಕೊಡ್ತಾರೆ.
ಮುಂದಿನ ಪ್ರಶ್ನೆ, ನಮಾಜ್ ಕೆ ಬಾರೆ ಮೇ ಜೈನುಲ್ ಆಬ್ದೀನ್ ಕೆ ವಿಚಾರ ಸ್ಪಷ್ಟ ಕೀಜಿಯೆ ಅಂತ ಇದೆ. ಇದು ಮೇರಾ ಬಚ್ಪನ್ ಪಾಠದ ಪ್ರಶ್ನೆ. ಸೋಷಿಯಲ್ ನೆಟ್ವರ್ಕಿಂಗ್ ಎ ಕ್ರಾಂತಿಕಾರಿ ಖೋಜೆ ಕೈಸೆ ಅಂತ ಇದೆ. ಇದು ಇಂಟರ್ನೆಟ್ ಕ್ರಾಂತಿ ಪಾಠದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಈ ಸರಿ ಸೂಚನಾ और संचार के क्षेत्र ಅದನ್ನು ಓದ್ಕೊಂಡು ಹೋಗಿ. ಲೇಖಕ को धूप का चश्मा खो जाने की घटना का वर्णन ಕೇಳಿದ್ದಾರೆ. ಓಕೆ, ಸೊ ಈಗ ಲೇಖಕೋ ಸಮ್ಮೇಳನ में कौन कौन से अनुभव हुए ಅಂತ ಇದೆ, ಅದನ್ನೊಂದು ನೋಡ್ಕೊಂಡು ಹೋಗಿ ಖಂಡಿತವಾಗಿ. ಅಲ್ಲ ಮತ್ತೆ ಆಯೋಜಕ और मंत्री के बीच में जो वार्तालाप आप क्वेश्चंस ಕೂಡ ಈ ಸರಿ ಬರಬಹುದು. ಮುಂದಿನ ಪ್ರಶ್ನೆ, बचेंद्र ने पहाड़ पर चढ़ने की तैयारी किस प्रकार की, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. मातृभूमि के प्रकृति सौंदर्य का वर्णन कीजिए. प्रकृति पर सर्वत्र है विजयी पुरुष आसीन. ಈ ಕ್ವಶನ್ ಭೌತಿಕ ಸಾಧನ का वर्णन कीजिए ಅಂತಲೂ ಕೂಡ ಕೇಳ್ತಾರೆ. ಇದರದ್ದು ಭಾವಾರ್ಥಗಳನ್ನು ಸಹಿತನೂ ಕೇಳ್ತಾ ಇದ್ದಾರೆ. ದಯಾ ಧರ್ಮ का ಮೂಲ है, ಅದರ ಒಂದು ಭಾವಾರ್ಥವನ್ನು, ಸೊ ಭಾವಾರ್ಥ ಬರೀತಕ್ಕಂಥದ್ದನ್ನು ನೋಡ್ಕೊಡ್ರಿ. ಸೊ ಮೇನ್ ಆಗಿ ಇಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಗಳನ್ನು, ಮೌಲ್ಯಗಳನ್ನು ತಾವೇನು ಮಾಡಬೇಕಾಗಿತ್ತು, ಸ್ಪಷ್ಟವನ್ನು ಪಡಿಸಬೇಕು. ಅನುವಾದ ಮಾಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ನೆನಪಿಟ್ಕೊಡ್ರಿ, ಅದು ಯಾವ ಕಾಲದಲ್ಲಿದೆ, ಅಲ್ಲಿರ್ತಕ್ಕಂಥ ಲಿಂಗಗಳು, ವಚನಗಳು, ಲೇಖನ ಚಿಹ್ನೆಗಳನ್ನು ತಾವೇನು ಮಾಡಬೇಕು, ಗಮನ ಕೊಟ್ಟು ನೋಡಿ ಆಮೇಲೆ ಅದನ್ನು ಅರ್ಥ ಕೆಡಲಾರ್ದ ಹಾಗೆ ಅನುವಾದವನ್ನು ಮಾಡಬೇಕು. ಆಮೇಲೆ 4 ಅಂಕದ ಪ್ರಶ್ನೆ ಇತ್ತು, ಕನ್ನಡ ಭಾಷಾ ತಥಾ ಸಂಸ್ಕೃತಿ ಕೋ ಕನ್ನಡಕ್ಕೆ ಸಾಹಿತ್ಯಕಾರಕ್ಕೆ ದೇನಿದೆ. ಸೊ ಈ ಕ್ವಶನ್ಸ್ಗಳನ್ನು ತಾವು ಕವಿಗಳ ಬಗ್ಗೆ ಕೇಳಿದ್ರು, ಆಧುನಿಕ ಸಾಹಿತ್ಯಕಾರರವರೆಗೂ ಕೂಡ ಬರೀಬೇಕು. ಇನ್ನೊಂದು ಪ್ರಶ್ನೆ ಇತ್ತು, ಶಿಲ್ಪಕಲಾ ಮತ್ತು ವಾಸ್ತುಕಲಾ ಬಗ್ಗೆ ಕೇಳಿದ್ದಾರೆ. ಸೊ ಇವೆಲ್ಲ ಪಾಯಿಂಟ್ಸ್ ಏನಿದಾವಪ್ಪ ಅಂದ್ರೆ ಶಿಲ್ಪಕಲಾ ಮತ್ತು ವಾಸ್ತುಕಲಾದಿದ್ದಾವೆ. 4 ಪಾಯಿಂಟ್ಸ್ ಆದರೂ ಬರೆದ್ರೆ 4 ಅಂಕಗಳನ್ನು ಕೊಡ್ತಾರೆ. ಇನ್ನು ಲಾಟ್ರಿ ಕ್ವಶನ್ ಇದು 35. ಸೊ ಕವಿತಾಂಶ ಪೂರ್ಣ ಕರ್ಣ ಇತ್ತು. ಸೊ ನೋಡ್ಕೊಂಡು ಹೋಗಿ ಚೆನ್ನಾಗಿ ಇದನ್ನು ಬರೀರಿ, 4 ಅಂಕಗಳನ್ನು ಕೊಡ್ತಾರೆ. ಈ ಗದ್ಯಾಂಶ ಓದ್ಕೊಂಡು ಚೆನ್ನಾಗಿರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ 4 ಪ್ರಶ್ನೆಗಳಿಗೆ ತಪ್ಪಿಲ್ಲದೆ ಉತ್ತರಗಳನ್ನು ಬರೀಬೇಕು. ಸೊ ಇದು ಇತ್ತು ಉತ್ತರಗಳು. ನೆಕ್ಸ್ಟ್ ಇಲ್ಲಿ ನಿಬಂಧಗಳನ್ನು ನೋಡೋದಾದರೆ ವನ ಮಹೋತ್ಸವ ಕೊಟ್ಟಿದ್ದಾರೆ, ಸ್ವಚ್ಛ ಭಾರತ ಅಭಿಯಾನ ಕೊಟ್ಟಿದ್ದಾರೆ, ಇಂಟರ್ನೆಟ್ ಕಾ ಯೋಗದಾನ ಕೊಟ್ಟಿದ್ದಾರೆ. ಇವೆಲ್ಲ ಸಾಂಕೇತಿಕ ಬಿಂದುಗಳನ್ನು ಹಾಕಿ ಬರಲೇಬೇಕು. ಬರೀ ಅಖಂಡವನ್ನು 12 ಸಲ ಬರೆದ್ರೆ ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ. ಪ್ರಸ್ತಾವನ ಇದ್ದರೆ ಪ್ರಸ್ತಾವನ, ವೃಕ್ಷೋं का महत्व और उपयोग ಇದ್ದರೆ वृक्षों का महत्व और उपयोग, वनों के नाश के कारण ಅಂದರೆ ಅದು ಬರಿಬೇಕು, ವೃಕ್ಷೋं की रक्षा के उपाय, ಅದೆಲ್ಲ ಪಾಯಿಂಟ್ಸ್ ಹೇಗಿದೆ ನೋಡಿ ಹಾಗೆ ತಾವೇನು ಮಾಡಬೇಕು, ಬರಿಬೇಕಾಗ್ತದೆ. ನೆನಪಿಟ್ಕೊಡ್ರಿ, ನಿಬಂಧದಲ್ಲಿ ನಿಮಗೆ ಪ್ರಸ್ತಾವನಕ್ಕೆ 1 ಮಾರ್ಕ್ಸು, ವಿಷಯ ವಿಸ್ತಾರಕ್ಕೆ 2 ಮಾರ್ಕ್ಸು, ಉಪಸಂಹಾರಕ್ಕೆ 1, ಒಟ್ಟು 4 ಮಾರ್ಕ್ಸ್ಗಳನ್ನು ಅಲ್ಲಿ ಇರ್ತಾವೆ. ಇನ್ನು ಪರೀಕ್ಷಾ ತಯಾರಿ ಮಾತಾಜಿಗೋ ಪತ್ರ, ಸೊ ಖಾಸಗಿ ಪತ್ರ ಅಂತ ಏನು ಕರಿತೀವಲ್ಲ, ವೈಯಕ್ತಿಕ ಪತ್ರದಲ್ಲಿ ಈ ಥರದ ಅಂಕ ಹಂಚಿಕೆ ಇದೆ. ನೆಕ್ಸ್ಟ್ ಚುಟ್ಟಿ ಪತ್ರ ಕೇಳಿದರೆ, ಸೊ ಚುಟ್ಟಿ ಪತ್ರದಲ್ಲಿ ಈ ಥರದ ಅಂಕ ಹಂಚಿಕೆ ಇದೆ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ರಜೆ ಚೀಟಿ ಬರೆಯೋದ್ರಲ್ಲಿ ಜಾಣರು, ಅಲ್ಲಿ ಪ್ರೇಷಕ ಪತ್ರ ಬರೆದ್ರೆ ಅರ್ಧ ಅಂಕ ಕೊಡ್ತಾರೆ, ಪತ್ರ ಪಾನೆ ವಾಲಿಕ ಪತ್ತಾಗ ಅರ್ಧ ಕೊಡ್ತಾರೆ, ವಿಷಯಕ್ಕೆ ಅರ್ಧ ಅಂಕ ಇರ್ತದೆ, ಸಂಬೋಧನಕ್ಕೆ ಅರ್ಧ ಅಂಕ ಇರ್ತದೆ, ಟೋಟಲ್ ಇಷ್ಟು 2 ಮಾರ್ಕ್ಸ್ ಇರ್ತದೆ. ಇನ್ನು ಪತ್ರದ ಕಲ್ಯವರೆಗೆ ಮುಖ್ಯ ಭಾಗಕ್ಕೆ 2.5 ಇರ್ತದೆ, ಸಮಾಪ್ತಿಗೆ 1 ಅರ್ಧ ಇರ್ತದೆ. ಸೊ ಟೋಟಲಿ 5 ಮಾರ್ಕನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇಷ್ಟಿತ್ತು ಒಂದು ಕ್ವಶನ್ ಪೇಪರ್ ಮತ್ತು ಅದರಲ್ಲಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನ. ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ. ಬಾಯ್.